ಗೋವಿನ ಜೋಳ ಬೆಳೆದಿರ್ತಕ್ಕಂಥ ರೈತ ಇವತ್ತು 1700-1800 ರೂಪಾಯಿಗೆ ಗೋವಿನ ಜೋಳ ಮಾರೋ ಪರಿಸ್ಥಿತಿ ಬಂದೈತಿ. ಅದಕ್ಕೆ ಆ ರೈತನನ್ನು ಸಂಕಷ್ಟದಿಂದ ಪಾರು ಮಾಡಬೇಕು ಅಂಥೇಳಿ ರಾಜ್ಯ ಸರ್ಕಾರ ಮಿನಿಮಮ್ ಸಪೋರ್ಟ್ ಪ್ರೈಸ್ 2400 ರೂಪಾಯಿ 2400 ರೂಪೀಸ್ಗೆ ಕ್ವಿಂಟಾಲ್ನಂಗೆ ಖರೀದಿ ಮಾಡೋದಕ್ಕೆ, ಸುಮಾರು 7.5 ಲಕ್ಷ ಟನ್ ಖರೀದಿ ಮಾಡೋದಕ್ಕೆ ಈಗಾಗಲೇ ಯೋಜನೆಯನ್ನು ರೂಪು ಮಾಡಿದೆ. ನಾಳೆ ನಾಡಿದ್ದೇನೆ ಆ ಒಂದು ಖರೀದಿ ಕೇಂದ್ರಗಳು ನಮ್ಮ ರಾಜ್ಯದಲ್ಲಿ ಪ್ರಾರಂಭ ಆಗ್ತವೆ. ನಿಮ್ಮ ಪಕ್ಷದ ನಿಮಗೂ ಅದು ಗೊತ್ತಿರಬೇಕು, ಇದು ನಮಗೆ ಗೊತ್ತಿರ್ಬೋದು, ಇರಲಿಕ್ಕಿಲ್ಲ. ಗೊತ್ತಿದ್ದೂ ಹೈಕಮಾಂಡ್ನವರು ನಮಗೊಂದು ನಿರ್ದೇಶನ ಕೊಟ್ಟರು. ಈ ಮಾತುಕತೆಗಳ ಬಗ್ಗೆ, ನಾಯಕತ್ವದ ಬಗ್ಗೆ ಯಾವುದೇ ಅಭಿಪ್ರಾಯವನ್ನು, ಯಾವುದೇ ಮಾತನ್ನು ನಿಮ್ಗೆ ಕೂಡ ವಿಶೇಷವಾಗಿ ಮಾಧ್ಯಮದವ್ರು ಕೂಡ ಮಾತನಾಡ್ತಕ್ಕದ್ದಲ್ಲ ಅಂತೇಳಿ ನಮ್ಮ ಖರ್ಗೆ ಅವರು ಹೇಳಿದ್ದಾರೆ. ಅವರ ಆದೇಶವನ್ನು ನಾವು ಎಲ್ಲೂ ತಪ್ಪಲ್ದಂಗೆ ನಡೆಸುವಂತ ಬರ್ತೀವಿ. ನಾವು ಕಾಂಗ್ರೆಸ್ಸಿನ ಶಿಸ್ತಿನ ವ್ಯಕ್ತಿಗಳೆಲ್ಲ ಜಗಳ ಇದ್ದಿದ್ದಿಲ್ಲ ಶಮನಾಯಕ, ಆದರೂ ನೀವು ಎಲ್ಲ ಬರೆದಿದ್ರಲ್ಲ, ಅದಕ್ಕೆ ಜನರಿಗೆ ಇದು ಜಗಳ ಇಲ್ಲ ಅಂತೇಳಿ ಅನ್ನೋದು ಅಭಿವ್ಯಕ್ತ ಆಗಬೇಕಾಗಿತ್ತು. ಅದನ್ನು ನಮ್ಮ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಅತ್ಯಂತ ಮುತ್ಸದ್ದಿತನದಿಂದ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ತರುವ ಹಾಗೆ ನಿನ್ನೆ ಆ ಒಂದು ಕೆಲಸ ಮಾಡಿದ್ದಾರೆ.